ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಾಕಿರ್ತಕ್ಕಂಥ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನಾಮಿಕ ದೂರುದಾರನನ್ನು ಇವತ್ತು ಸ್ಥಳದಲ್ಲಿ ಕರ್ಕೊಂಡು ಬಂದಿದ್ದಾರೆ. ಮಹಜರ್ ಮಾಡ್ತಾ ಇರ್ತಕ್ಕಂಥದ್ದು ಧರ್ಮಸ್ಥಳದ ನೇತ್ರಾವತಿ ತಟದಲ್ಲಿ ಸ್ಥಳ ಮಹಜರ್ಗೆ ಅಂತ ಕರ್ಕೊಂಡು ಬಂದಿದ್ದಾರೆ. ಅನಾಮಿಕ ದೂರುದಾರನನ್ನು ಕರೆತಂದು SIT ಮಹಜರ್, ಯಾಕೆಂದರೆ ನೇತ್ರಾವತಿ ತಟದಲ್ಲಿ ನಾನು ಶವವನ್ನು ಹೂತಿದ್ದೆ ಅಂತ ಆತ ಹೇಳಿಕೆಯನ್ನು ಕೊಟ್ಟಿದ್ದ. ಶವ ಹೂತಿಟ್ಟ ಜಾಗದಲ್ಲಿ ಮಹಜರನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಆತ ಒಂದು ತಲೆಬುರುಡೆ ತಂದಿದ್ದ, ಕೋರ್ಟ್ಗೆ ಅದನ್ನು ಸಬ್ಮಿಟ್ ಮಾಡಿದ್ದ. ಅಲ್ಲಿಂದನೇ ಶುರು ಮಾಡಿದ್ದಾರೆ. ಮೊದಲು ಆ ಸ್ಥಳವನ್ನು ತೋರಿಸ್ಬೇಕು. ಎಲ್ಲಿಂದ ಆತ ಆ ತಲೆಬುರುಡೆಯನ್ನು ತಂದನೋ ಆ ಜಾಗದಲ್ಲಿರ್ತಕ್ಕಂಥ ಮಣ್ಣನ್ನು ಕಲೆಕ್ಟ್ ಮಾಡ್ತಾರೆ. ಈ ತಲೆಬುರುಡೆ ಗಂಟುಕೊಂಡಿದ್ದ ಮಣ್ಣನ್ನು ಈಗಾಗಲೇ ಸ್ಯಾಂಪಲ್ ತೆಗೆದಿಟ್ಟಿದ್ದಾರೆ. ಎರಡು ಸ್ಯಾಂಪಲ್ಗಳು ಸೇಮ್ ಆಗಬೇಕಲ್ಲ, ಆತ ಹೇಳ್ತಿರೋ ನಿಜ ಅಂತ ಆಗಬೇಕಲ್ಲ. ನೋಡಿ, ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ, ಧರ್ಮಸ್ಥಳದಿಂದ 2 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಕಾಡು ಪ್ರದೇಶ ಇದು. ಇಲ್ಲಿ ಆತ ಶವವನ್ನು ಹೂತಿಟ್ಟಿದ್ದೇನೆ ಅಂತ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟು ಆ ತಲೆಬುರುಡೆಯನ್ನು ಆತ ತಂದಿದ್ದ. ಈಗ ಆ ಅನಾಮಧೇಯ ವ್ಯಕ್ತಿಯನ್ನು, ದೂರುದಾರನನ್ನು ಕರ್ಕೊಂಡು ಬಂದು ಸ್ಥಳ ಮಹಜರನ್ನು ಮಾಡಿ ಆ ಜಾಗವನ್ನು ಅಗಸ್ತಾರೆ. ಬರೀ ತಲೆಬುರುಡೆ ಮಾತ್ರ ಇರಲ್ವಲ್ಲ, ಮೂಳೆಗಳು ಸಿಗಬೇಕಲ್ಲ. ಹಾಗಾಗಿ ಅದನ್ನೆಲ್ಲ ತೆಗಿತಾರೆ. ಇದು ಒಂದೇ ಶವದ್ದು ಅಂತ ಕನ್ಫರ್ಮ್ ಆಗಬೇಕು, ಅದು ಯಾರ್ದು ಅಂತ ಕನ್ಫರ್ಮ್ ಆಗಬೇಕು. ಆಮೇಲಿಂದ DNA ಮ್ಯಾಚ್ ಆಗಬೇಕು ಅವರ ಸಂಬಂಧಿಕರದ್ದು. ಹೀಗೆ ಒಂದೊಂದೇ ಶವದ್ದು ಇಂಡಿವಿಜುವಲ್ ಆಗಿ ತನಿಖೆ ನಡೀಬೇಕು. ಹಾಗಾಗಿ ಇವತ್ತು ಕಳೆದ 2 ದಿನಗಳಂತೂ ಆತನನ್ನು ಸರಿಸುಮಾರು 16 ಗಂಟೆಗಳ ತನಕ ಬರೀ ವಿಚಾರಣೆನೇ ಮಾಡಿದ್ದಾರೆ, ಪೊಲೀಸ್ ಎನ್ಕ್ವೈರಿ. ಅದಾದ ಮೇಲೆ ಇವತ್ತು ಆತನನ್ನು ಸ್ಥಳಕ್ಕೆ ಕರ್ಕೊಂಡು ಬಂದರು. ಮೊದಲು ಮಂಗಳೂರಿನಿಂದ ಬೆಳ್ತಂಗಡಿಗೆ ಕರ್ಕೊಂಡ್ಬಂದರು. ಬೆಳ್ತಂಗಡಿಯಿಂದ ಈಗ ಧರ್ಮಸ್ಥಳಕ್ಕೆ ಕರೆತಂದಿದ್ದಾರೆ ವಿತ್ ಪ್ರೊಟೆಕ್ಷನ್, ಪೊಲೀಸ್ ಭದ್ರತೆ ನೋಡ್ತಾ ಇದ್ದೀರ ತಾವು. ಯಾಕೆಂದರೆ ಆ ಪ್ರೊಟೆಕ್ಷನ್ ಕೊಡಲೇಬೇಕು. ಗುರುತರವಾದ ಆರೋಪವನ್ನು ಮಾಡ್ತಾ ಇದ್ದಾನೆ ಆ ವ್ಯಕ್ತಿ. ಹಾಗಾಗಿ ಆತ ಹೇಳಿದ್ದೇ ಅದು, ನನಗೆ ಸರಿಯಾದ ಸೂಕ್ತ ಭದ್ರತೆಯನ್ನು ಕೊಟ್ಟರೆ ನಾನು ಎಲ್ಲವನ್ನ ತೋರಿಸ್ತೀನಿ ಅಂತ. ಅದಕ್ಕೆ ತಕ್ಕನಾಗಿ ಈಗ ಆ ಅನಾಮಿಕ ವ್ಯಕ್ತಿಯನ್ನು ಈಗ ಕರ್ಕೊಂಡು ಬಂದಿದ್ದಾರೆ. ನೋಡ್ತಾ ಇದ್ದೀರಾ, ಮುಸುಕು ಹಾಕಿ ಆತನನ್ನು ಕರೆತಂದಿರತಕ್ಕಂಥ ದೃಶ್ಯ. ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಆತನನ್ನು ಈಗ ಕರ್ಕೊಂಡು ಬಂದಿದ್ದಾರೆ. ಆ ಜಾಗವನ್ನು ಆತ ತೋರಿಸ್ಬೇಕು. ನೋಡಿ, ಅಲ್ಲಿ ಆತ ಈಗಾಗಲೇ ಹೇಳಿದ್ದಾನೆ ಎಲ್ಲಿಂದ ಅಂತ. ಆ ಜಾಗವನ್ನು ಈಗ ಆತ ತೋರಿಸ್ಬೇಕು. ಅಲ್ಲಿ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಆ ಜಾಗವನ್ನು ಅಗಿತಾರೆ. ಅಗದ ಮೇಲೆ ಅಲ್ಲಿ ಏನು ಅಸ್ಥಿ ಪಂಜರ ಏನು ಸಿಗುತ್ತೆ ಎಲ್ಲವನ್ನ ನೋಡ್ತಾರೆ. ಆಮೇಲೆ ಅದೆಲ್ಲ ರಿಸ್ಟ್ರಿಕ್ಟೆಡ್ ಪ್ಲೇಸ್. ಈಗ ಎಲ್ಲರೂ ಎಲ್ಲ ಜಾಗಕ್ಕೂ ಹೋಗೋಕ್ಕಾಗಲ್ಲ. ಅನಾಮಿಕ ದೂರುದಾರ, ಮುಸುಕುದಾರಿಯ ದೂರುದಾರ, ಆ ವ್ಯಕ್ತಿಯನ್ನು ಅಲ್ಲಿಗೆ ಕರ್ಕೊಂಡು ಬಂದಿರತಕ್ಕಂಥ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಾ. SIT ಅವರು ಕರ್ಕೊಂಡು ಬಂದು ಸ್ಪಾಟ್ ಮಹಜರ್, ಆ ಪ್ರಕ್ರಿಯೆಗಳೆಲ್ಲ ಇಲ್ಲಿ ನಡೀತಾ ಇದೆ. ಈತ ಎಲ್ಲಿಂದ ಆ ತಲೆಬುರುಡೆಯನ್ನು ತಂದಿದ್ದ ಆ ಜಾಗವನ್ನು ಗುರುತಿಸಿ